ಕರಾವಳಿ ಜಿಲ್ಲೆಯ ಮೂಲ ನಿವಾಸಿಗಳು ಎನ್ನಲಾದ ಕೊರಗ ಸಮುದಾಯದವರು ಇಂದಿಗೂ ಉನ್ನತ ಶಿಕ್ಷಣ ಪಡೆದವರು ತೀರಾ ವಿರಳವಾಗಿದ್ದು, ಬಾರ್ಕೂರು ರಂಗನಕೆರೆಯ ಅಶ್ವಿತಾ ಮೈಸೂರು ವಿಶ್ವವಿದ್ಯಾನಿಲಯದ ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಬನ್ನಿಮಂಟಪ ಡಾಕ್ಟರ್ ನೂರ್ ಮುಬಾಶಿರ್ ಸಿಎ ಇವರ ಮಾರ್ಗದರ್ಶನದಲ್ಲಿ ಮಂಡಿಸಿದ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಡಾಕ್ಟರ್ ಅಶ್ವಿತಾ ಅವರು ಶ್ರೀ ದುರ್ಗಾ ಪರಮೇಶ್ವರಿ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ರಂಗನಕೆರೆ ಇಲ್ಲಿ ಅಂಗನವಾಡಿಯಿಂದ 1ನೇ ತರಗತಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಬಳಿಕ ಬಾರ್ಕೂರು ಮೆರಿನೋಲ್ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ, ನಂತರ ದ್ವಿತೀಯ ಪಿಯುಸಿ ನ್ಯಾಷನಲ್ ಜೂನಿಯರ್ ಕಾಲೇಜು ಬಾರ್ಕೂರು ಇಲ್ಲಿ ವ್ಯಾಸಂಗವನ್ನು ಮಾಡಿದ್ದಾರೆ. ರುಕ್ಮಿಣಿ ಶೆಟ್ಟಿ ಸ್ಮಾರಕ ನ್ಯಾಷನಲ್ ಸರ್ಕಾರಿ ಪದವಿ ಕಾಲೇಜು ಮತ್ತು ಅಧ್ಯಯನ ಕೇಂದ್ರದಲ್ಲಿ ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್ ಮತ್ತು ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ವಿದ್ಯಾಭ್ಯಾಸವನ್ನು ಪಡೆದ ಇವರು ಜಿಲ್ಲೆಯ ವಿವಿಧ ಕೊರಗ ಸಂಘಟನೆಯಲ್ಲಿ ತೊಡಗಿಸಿಕೊಂಡ ಗಣೇಶ್ ಬಾರ್ಕೂರು ಅನಿತಾ ದಂಪತಿಗಳ ಕಿರಿಯ ಪುತ್ರಿ. ಸಂಶೋಧನೆಯಲ್ಲಿ ಎ ಸ್ಟಡಿ ಹಾಸ್ಪಿಟಲ್ ಆಂಕ್ಲೈಟಿ ಅಂಡ್ ಸೈಕೋ ಸೋಷಿಯಲ್ ಸ್ಟೇಟಸ್ ಆಫ್ ವುಮೆನ್ ಅಂಡರ್ ಗೋಯಿಂಗ್ ಕೀಮೋಥೆರಪಿ ಫಾರ್ ಬ್ಲಡ್ ಕ್ಯಾನ್ಸರ್ ಎಂಬ ಮಹಾಪ್ರಬಂಧವನ್ನು ಸಮಾಜ ಕಾರ್ಯ ವಿಷಯದಲ್ಲಿ ಆಂಗ್ಲ ಭಾಷೆಯಲ್ಲಿ ಮಂಡಿಸಿ ಪಿಎಚ್ಡಿ ಪದವಿಯನ್ನು ಪಡೆದಿರುತ್ತಾರೆ. ಗಣೇಶ್ ಬಾರ್ಕೂರು ಮತ್ತು ಶ್ರೀಮತಿ ಅನಿತಾರವರ ಮಗಳು. ನಾನು ಕೊರಗ ಸಮುದಾಯದವಳಾಗಿರುತ್ತೇನೆ. ನಾನು ಸೈಂಟ್ ಫಿಲೋಮಿನಾಸ್ ಕಾಲೇಜ್ ಅಟಾನಮಸ್ ಬನ್ನಿಮಂಟಪ್ ಮೈಸೂರು ಇಲ್ಲಿಯ ಡಾಕ್ಟರ್ ನೂರ್ ಮುಬಾಶಿರ್ ಸಿಎ ಇವರ ಮಾರ್ಗದರ್ಶನದಲ್ಲಿ ಸ್ನಾತಕೋತ್ತರ ವಿಭಾಗದಲ್ಲಿ ಆಂಗ್ಲ ಭಾಷೆಯಲ್ಲಿ ಸ್ಟಡಿ ಆನ್ ಹಾಸ್ಪಿಟಲ್ ಆಂಗ್ಸೈಟಿ ಆ್ಯಂಡ್ ಸೈಕೋಸೋಷಿಯಲ್ ಸ್ಟೇಟಸ್ ಆಫ್ ವುಮೆನ್ ಅಂಡರ್ಗೋಯಿಂಗ್ ಕೀಮೋಥೆರಪಿ ಫಾರ್ ಬ್ಲಡ್ ಕ್ಯಾನ್ಸರ್ ಎಂಬ ವಿಷಯದಲ್ಲಿ ಸಂಶೋಧನೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಮಹಾಪ್ರಬಂಧವನ್ನು ಮಂಡಿಸಿರುತ್ತೇನೆ. ನಾನು ನಮ್ಮ ಕೊರಗ ಸಮುದಾಯದಲ್ಲಿ 5ನೇ PhD ಪದವೀಧರೆ ಆಗಿರುತ್ತೇನೆ. ನನ್ನ ಈ PhD ಮಾಡಬೇಕನ್ನೋ ಆಸಕ್ತಿಯ ಜೊತೆಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬ ಇತ್ತು. ಹಾಗೆ ನನ್ನ ಸಮುದಾಯದಲ್ಲಿಯೂ ಕೂಡ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನನ್ನ ಸಮುದಾಯ ಹೊರತುಪಡಿಸಿ ಬೇರೆ ಸಮುದಾಯದ ತುಂಬ ಜನ ಇದ್ದಾರೆ ನನಗೆ ಸಪೋರ್ಟ್ ಮಾಡಿರುವಂಥವರು. ನೀನು PhD ಮಾಡಬೇಕು, ನೀನು ಏನು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. ಹಾಗೆಯೇ ನನ್ನ ಆಸಕ್ತಿಯ ಜೊತೆಗೆ ನನಗೆ ಒಂದು ಅದ್ಭುತವಾದ ಗೈಡ್ ಸಿಕ್ಕಿದ್ದಾರೆ. ಅವರೇ ಡಾಕ್ಟರ್ ನೂರ್ ಮುಬಾಶಿರ್ ಸಿಎ. ಅವರ ಸಪೋರ್ಟ್ ಇಲ್ಲ ಅಂದರೆ ನಾನು ಈ ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಫಸ್ಟು ಅವ್ರ ಹತ್ರ ಹೋದಾಗ ನಾನು ಹೇಳಿದೆ, ನಾನು ಕೊರಗ ಸಮುದಾಯದಿಂದ ಬಂದಿರುವವಳು, ನಾನು ಕೊರಗ ಸಮುದಾಯದ ಮೇಲೆ ರಿಸರ್ಚ್ ಮಾಡ್ತೇನೆ ಮೇಡಮ್ ಅಂತ. ಆವಾಗ ಅವ್ರು ಹೇಳಿರೋ ಒಂದು ಮಾತು ನನಗೇನೆಂದರೆ, ನಿನ್ನ ಸಮುದಾಯದ ಬಗ್ಗೆ ನೀನು ಓದೋದಲ್ಲ, ಬೇರೆಯವರು ಬಂದು ಓದಬೇಕು ನಿನ್ನ ಸಮುದಾಯದ ಬಗ್ಗೆ. ನಿನಗೆ ಆಲ್ರೆಡಿ ಎಲ್ಲ ಗೊತ್ತಿರುತ್ತೆ ನಿನ್ನ ಸಮುದಾಯದ ಬಗ್ಗೆ. ಹಾಗಾಗಿ ನಾನು ಈ ಒಂದು ಟೈಟಲ್ ಮೇಲೆ ನಾನು ರಿಸರ್ಚ್ ಮಾಡಿದ್ದೇನೆ. ತುಂಬ ಖುಷಿ ಆಗ್ತಾ ಇದೆ. ಒಂದು ಅದ್ಭುತವಾದ ಗೈಡ್ ಸಿಕ್ಕಿದ್ದಾರೆ ನನಗೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.